ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ಹೂವು ನಿಂಬೆಹಣ್ಣು ಎಲ್ಲ ನಮಗಿಡುತ್ತೆ. ಸೊ ನಿಮಗೆ ಮದ್ದೂರು ವಡೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಚೆನ್ನಾಗಿರುತ್ತೆ. ಅದರಲ್ಲೂ ಸಂಜೆ ಟೈಮಲ್ಲಂತೂ ಸೂಪರಾಗಿರುತ್ತೆ. ಒಂದು ಲೋಟ ಕಾಫಿ ಮತ್ತು ಮದ್ದೂರು ವಡೆ. ಸೊ ಹಾಗಾಗಿ ಮದ್ದೂರು ವಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ನೋಡಿ, ಈ ಥರ ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ಉದ್ದುದ್ದ ಹೆಚ್ಕೊಂಡ್ರೆ ಅದು ನಮಗೆ ತಟ್ಟಕ್ಕೆ ಬರಲ್ಲ. ಸೊ ಹಾಗಾಗಿ ನೋಡಿ, ಈ ಥರ ಸಣ್ಣದಾಗಿ ಹೆಚ್ಕೊಳ್ಳಿ. ಅಂದರೆ ನೀವು ಅಂದರೆ ಸ್ವಲ್ಪ ಈರುಳ್ಳಿ ಇದಕ್ಕೆ ಜಾಸ್ತಿನೇ ಬೇಕು. ಸೊ ಹಾಗಾಗಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ನೋಡಿ ಈ ಥರ ಇರಬೇಕು. ಅದಕ್ಕೆ ನಿಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಸ್ವಲ್ಪ ಖಾರ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ತಿಂದರೆ. ಅದಕ್ಕೆ ತುರಿದಿರುವಂಥ ಶುಂಠಿ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಹಾಗೆ ಸ್ವಲ್ಪ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ನೀವು ಹೆಚ್ಚಾಗಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಎಷ್ಟು ಬೇಕೋ ನಿಮಗೆ ರುಚಿಗೆ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಅಲ್ವಾ, ಅದಕ್ಕೆ ನೋಡಿ. ಇದು ಬಂದು ಬಿಳಿ ಎಳ್ಳು, ಇದನ್ನು ಹುರಿದಿಲ್ಲ ನಾನು, ಹಾಗೆ ಹಾಕ್ತಾ ಇರೋದು. ಜ್ಞಾಪಕ ಇಟ್ಕೊಳ್ಳಿ, ಎಳ್ಳನ್ನು ಹುರಿಬಾರ್ದು. ಮತ್ತು ಇದು ಅಷ್ಟೇ ಕಡಲೆಕಾಯಿ ಬೀಜದ ಪುಡಿ. ಇದನ್ನು ಸ್ವಲ್ಪ ತರ್ತರೆಯಾಗಿ ಕುಟ್ಕೊಂಡು ಹಾಗೆ ಹಾಕಿ ನುಣ್ಣಗೆ ಪುಡಿ ಮಾಡಬಾರ್ದು. ಮತ್ತು ಕಡಲೆಕಾಯಿ ಬೀಜನೂ ಅಷ್ಟೇ ನಾನು ಹುರಿದಿಲ್ಲ, ಇದನ್ನು ಅಷ್ಟೇ ಹಾಗೆ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅಂದರೆ ಇದು ಮಧ್ಯ ಬಾಯಿಗೆ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಅದಕ್ಕೆ. ಸೊ ಎಲ್ಲನೂ ಒಂದು ಸಲ ಮಿಕ್ಸ್ ಕೊಡಿ, ಒಳ್ಳೆ ಮಿಕ್ಸ್ ಕೊಟ್ಟು. ಮತ್ತು ಈರುಳ್ಳಿಲೂ ನೀರು ಬಿಡೋದ್ರಿಂದ ಅದು ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ಎಲ್ಲನೂ ಒಂದು ಸಲ ಫುಲ್ಲು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ಉಪ್ಪು ನೀವು ಇಟ್ಟು ಮೇಲೆ ಇದೆಲ್ಲ ಮಿಕ್ಸ್ ಕೊಟ್ಟು ಇಟ್ಟು ಹಾಕೋತಿರಲ್ವ, ಆವಾಗ ಹೇಳ್ತೀನಿ. ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋಬೇಕಾಗುತ್ತೆ ನೀವು. ಮದ್ದೂರು ವಡೆ ಯಾರ್ಯಾರು ಮಾಡ್ತೀರಾ, ಯಾರ್ಯಾರಿಗೆ ಇಷ್ಟ ಅಂತ ಹೇಳಿಬಿಟ್ಟು ನೋಡಿ. ಮತ್ತು ಇದಕ್ಕೆ ನಾವು ಹಿಟ್ಟನ್ನು ನೋಡಿ, ಇದೊಂದು ಕಪ್ಪಲ್ಲಿ ನಾನು ಮೆಜರ್ಮೆಂಟಿಗೆ ಎಷ್ಟು ಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ಕಪ್ ತಗೊಳ್ಳಿ. ನಿಮ್ಮ ಮನೇಲಿ ಯಾವುದಾದ್ರು ಒಂದು ಪುಟ್ಟ ಕಪ್ಪಿದ್ರೆ ಅದನ್ನು ತಗೊಳ್ಳಿ. ಒಂದು ಮೆಜರ್ಮೆಂಟು ನಿಮಗೆ ಅಳತೆಗೆ ಸರಿಯಾಗಿ ಸಿಗುತ್ತೆ. ಸೊ ಅದರಲ್ಲಿ ನೀವು ನೋಡಿ, ಇದು ಅಂದರೆ ಮೀಡಿಯಮ್ ರವೆ. ಈ ಕಡೆ ದಪ್ಪ ರವೆನೂ ತೊಗೋಬಾರ್ದು, ಸಣ್ಣ ರವೆನೂ ತೊಗೋಬಾರ್ದು. 2 ಕಪ್ಪು ಇದರಲ್ಲಿ ಮೀಡಿಯಮ್ ರವೆ ತೊಗೋತಾ ಇದ್ದೀನಿ ನೋಡಿ. ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಲ್ವ, ದಪ್ಪ ರವೆ ತೊಗೊಂಡ್ರೆ ಅದು ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ 2 ಕಪ್ಪು ಮೀಡಿಯಮ್ ರವೆ. ಮತ್ತು ಅದಕ್ಕೆ 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೋಬೇಕು ನೋಡಿ. ಇದು ಮೈದಾ ಹಿಟ್ಟು. ಅದಕ್ಕೆ ಬೇಕಾಗಿರೋದು 2 ಕಪ್ಪು ಮೀಡಿಯಮ್ ರವೆ, 1 ಕಪ್ಪು ಮೈದಾ ಹಿಟ್ಟು. ಮತ್ತು ಅದಕ್ಕೆ ಅರ್ಧ, ಅದರಲ್ಲಿ ಅಂದರೆ ಇವಾಗ 2 ಕಪ್ಪು ರವೆ, 1 ಕಪ್ಪು ಮೈದಾ, ಅದರ 1 ಕಪ್ ತಗೊಂಡ್ರೆ ಅದರಲ್ಲಿ ಅರ್ಧ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಂದರೆ ನಾನು ಹೇಳೋ ಮೆಜರ್ಮೆಂಟ್ ಹಾಕ್ಕೊಂಡು ನೀವು ಒಂದು ಸಲ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ಅರ್ಧ ಕಪ್ ಇದೆ, ಇದು ಅಕ್ಕಿ ಹಿಟ್ಟು. ಇದು ಇಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ. ಅಕ್ಕಿ ಹಿಟ್ಟು ಅಂದರೆ ಅದನ್ನು ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನೀವು ಹಿಟ್ಟು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅದು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ಮೆಜರ್ಮೆಂಟ್ನೇ ನೀವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಹಾಗೆ ಫಸ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಅಕ್ಕಿ ಹಿಟ್ಟು ಮತ್ತು ಮೈದಾ ರವೆ ಎಲ್ಲನೂ ಹಾಕ್ಕೊಂಡು ನೀವು ಈರುಳ್ಳಿಗೆ ಮತ್ತು ಮಿಕ್ಸ್ ಇತ್ತಲ್ವ, ನಾವು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಒಂದೊಂದು ಹಿಟ್ಟು ಕೂಡ ಅದಕ್ಕೆ ಸೇರಬೇಕು. ಆ ಥರ ಮಿಕ್ಸ್ ಮಾಡಿ. ನಾನು ಫಾಸ್ಟಾಗಿ ತೋರಿಸ್ತಿದ್ದೀನಿ, ಸ್ವಲ್ಪ ನಿಧಾನ, ನಿಮಗೂ ಬೋರ್ ಆಗಬಾರ್ದು ಅಂತ. ಮತ್ತು ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಇದನ್ನು 3 ಸ್ಪೂನು ಅಂದರೆ ನೀವು ಚಿಕ್ಕ ಸೌಟು ಇರುತ್ತೆ ನೋಡಿ, ಅದರಲ್ಲಿ 3 ಸೌಟು ಅಂದರೆ ಬಿಸಿ ಎಣ್ಣೆ ಹಾಕ್ಕೋಬೇಕು. ನೀವು ಅದಕ್ಕೆ ಹಾಕಿದ ತಕ್ಷಣವೇ ಅದು ಚುರು ಅಂತ ಅಂದ್ಬಿಟ್ಟು ಸೌಂಡ್ ಬರಬೇಕು. ಆ ಥರ ಬಿಸಿ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಅಂದರೆ 3 ಸೌಟು ಎಣ್ಣೆ ಹಾಕ್ಕೊಳ್ಳಿ. ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಆ ಎಣ್ಣೆ ಹಾಕ್ಕೊಂಡು ಅಷ್ಟೇ ನೀವು ಒಂದಕ್ಕೊಂದು ಒಂದೊಂದು ಇಟ್ಕೂ ಸುದಾ ಎಣ್ಣೆ ಅದು ಎಲ್ಲ ಬಿಸಿ ತಾಗಿ ನೀಟಾಗಿ ಅದು ಹೊಂದ್ಕೋಬೇಕು. ಆ ಥರ ನೀವು ಅದನ್ನ ಪ್ರೆಸ್ ಮಾಡಿ ಎಲ್ಲನೂ ನೀಟಾಗಿ ಕಲಿಸ್ಬೇಕು. ಮತ್ತು ಕೈಲಿ ನೋಡಿ, ಈ ಥರ ಉಂಡೆ ಕಟ್ಟಿ ಸುಮ್ಮನೆ ನೀವು ಟಚ್ ಮಾಡಿದ್ರೆ ಸಾಕು, ಅದು ಒಡೆದೋಗುತ್ತೆ. ಆ ಥರ ಬಂದರೆ ಅದು ಚೆನ್ನಾಗಿ ಸರಿಯಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಅಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ವ, ಅದನ್ನು ಎಲ್ಲ ಕಲಿಸ್ಕೊಂಡು ಮತ್ತು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕಲಸಿ ನೋಡಿ. ಈ ಥರ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಥರ ಆಗುತ್ತೆ ಇದು. ಅಂದರೆ ತೆಳ್ಳಗೂ ಮಾಡ್ಕೊಬೇಡಿ, ತಟ್ಟಕ್ಕೆ ಬರಲ್ಲ ಅದು. ಹಾಗಾಗಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಯಾವ ಥರ ತಟ್ಟೋಕ್ಕೆ ಆಗಿ ಬರುತ್ತಾ ಅದು ಹಿಟ್ಟು, ಯಾವ ಥರ ಅಂತಂದ್ಬಿಟ್ಟು. ಅದನ್ನು ನೀವು ಎಲ್ಲ ಕಲಸಿ ಮಿಕ್ಸ್ ಮಾಡಿದ್ಮೇಲೆ
ಅದನ್ನು ತಟ್ಟಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಎಣ್ಣೆನ ಕಾಯೋಕೆ ಇಟ್ಬಿಡಿ ಫಸ್ಟು. ಆಮೇಲೆ ನೋಡಿ ಅಲ್ಲಿ ನಾವು ಕಲಸಿಟ್ಟಿದ್ದೀವಿ ನೋಡಿ, ನಿಮ್ಗೆ ಯಾವ ಸೈಜ್ ಬೇಕು, ದಪ್ಪನೋ ಇಲ್ಲ ರೌಂಡು ದೊಡ್ಡ ಸೈಜ್ ಬೇಕಾ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಟ್ಟನ್ನ ತಗೊಂಡು ತಟ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಚಿಕ್ಕದಾಗೆ ತಟ್ಟಿದ್ದೀನಿ, ಯಾಕೆಂದರೆ ನಮ್ಮ ಹುಡುಗರು ನಮ್ಮ ಮನೇಲಿ ದೊಡ್ಡ ಕೊಟ್ಟರೆ ಏನು ಮಾಡ್ತಾರೆ ಗೊತ್ತಾ, ಅರ್ಧ ತಿಂತಾರೆ, ಅರ್ಧ ಆ ಕಡೆ ಇಡ್ತಾರೆ. ಅದಕ್ಕೆ ಚಿಕ್ಕದಾದರೆ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ತಿನ್ಬೋದು, ಒಂದು ತಿಂಟು ಸುಮ್ಮನೆ ಇರ್ಬೋದು. ಇಲ್ಲಾಂದರೆ ಬೇಕು ಅಂತಂದರೆ ಇನ್ನೊಂದು ಅಂತಂದರೆ ಅದನ್ನು ತೊಗೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಅಷ್ಟೇ ನಾನು ಈ ಸೈಜಿಗೆ ತಟ್ಕೊಂಡಿದ್ದೀನಿ ನೋಡಿ. ತಟ್ಬಿಟ್ಟು ನೀವು ಇದನ್ನು ಇವಾಗ ಎಣ್ಣೆಲಿ ಬಿಡಿ, ನಿಧಾನಕ್ಕೆ ಬಿಡಿ, ಒಂದ್ಕೊಂಡು ಅಂಟ್ಕೋಬಾರ್ದು. ಆ ಥರ ನಿಧಾನಕ್ಕೆ ಬಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ನಿಮಗೆ ಬೆಂದಿರೋದು ತುಂಬ ಚೆನ್ನಾಗಿ ಬೇಯಿಸ್ಬೇಡಿ, ಈರುಳ್ಳಿ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು. ಅದು ನೊರೆ ಎಲ್ಲ ನಿಂತಿರುತ್ತೆ, ಆಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ಥರ ಕಲರ್ ಬಂದಿರಬೇಕು, ಇಷ್ಟಕ್ಕೆ ಸಾಕು, ತೆಗೆದುಬಿಡಿ. ಅದು ಹೊರಗಡೆ ಇಟ್ಟರು ಅದ್ರ ಕಾವ್ಗೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಮದ್ದೂರು ಏನಾದ್ರು ತುಂಬ ಸೀದೋರೆ ಚೆನ್ನಾಗಿರಲ್ಲ ನೋಡಿ. ಇಷ್ಟ ಆಗಿದೆ ಮದ್ದೂರು ವಡೆ. ಪ್ಲೀಸ್ ಯಾರ್ಯಾರಿಗೆ ಇಷ್ಟ ಆಯಿತು ಅಂದ್ಬಿಟ್ಟು ನೋಡ್ಬಿಟ್ಟು ಮಾಡಿ ನೋಡಿ ಫ್ರೆಂಡ್ಸ್. ಈಗ ದಿನಕ್ಕೊಂದು ಗಾದೆ ಮಾತು ಏನಪ್ಪ ಅಂತ ಹೇಳಿದ್ರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ.